ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ಬರ್ತಕ್ಕಂಥ ವ್ಯವಹಾರ ಪರಿಸರ ಚಾಪ್ಟರ್ ನಂಬರ್ 3 4 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಫಸ್ಟ್ ಆಫ್ ಆಲ್ 4 ಕ್ವಶನ್ ಬರ್ತವೆ 4 ಮಾರ್ಕ್ಸ್ಗೆ. ಅದರೊಳಗೆ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ, ಮಿಡ್ ಟರ್ಮ್ನಲ್ಲೂ ಕೇಳ್ತಾರೆ, ಪ್ರಿಪ್ರೇಟರಿ ಎಕ್ಸಾಮ್ನಲ್ಲೂ ಕೇಳ್ತಾರೆ. ಈಗ ಫಸ್ಟ್ ಆಫ್ ಆಲ್ ವ್ಯವಹಾರ ಪರಿಸರ ಎಂದರೆ ಏನಂತ ಮೀನಿಂಗನ್ನು ನೋಡೋಣ. ಫಸ್ಟ್ ಆಫ್ ಆಲ್ ವ್ಯವಹಾರ ಪರಿಸರ ಅಂದರೆ ಏನಪ್ಪ ಅಂದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತವನ್ನು ವ್ಯವಹಾರ ಪರಿಸರ ಎಂದು ಕರೆಯುತ್ತಾರೆ. ಅಂದರೆ ಒಂದು ಸಂಸ್ಥೆ ಮ್ಯಾಗ ಕಾರ್ಯನಿರ್ವಹಣೆ ಮ್ಯಾಗ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳನ್ನು ಏನಂತಾರಪ್ಪ ಅಂದರೆ ಒಟ್ಟು ಮೊತ್ತವನ್ನು ಏನಂತಾರಪ್ಪ ಅಂದರೆ ವ್ಯವಹಾರ ಪರಿಸರ ಎಂದ ಕರೀತಾರೆ. ಈಗ 4 ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಎಷ್ಟು ಕೇಳ್ತಾರಪ್ಪ ಅಂದರೆ 4 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಈ ಚಾಪ್ಟರ್ನಲ್ಲಿ 8 ಮಾರ್ಕ್ಸ್ ಪ್ರಾಬ್ಲಮ್ 8 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಒಂದೇದು ಯಾವ್ದು ನೋಡೋದಪ್ಪ ಅಂದರೆ ಯಾವ ಕ್ವಶನ್ಪ ಅಂದರೆ ಒಂದೇದು ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದ ಗುಣಲಕ್ಷಣಗಳು. 4 ಮಾರ್ಕ್ಸ್ ಯಾವ ಕೇಳ್ತಾರಪ್ಪ ಅಂದ್ರೆ 4 ಕ್ವಶನ್ ಕೇಳ್ತಾರೆ. 4 ಕ್ವಶನ್ ಒಳಗೆ ಬಿಟ್ಟು ಯಾವುದೇ ಕ್ವಶನ್ ಕೇಳೋದಿಲ್ಲ. 4ರೊಳಗೆ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತೈತಿ, ಪ್ರಿಪ್ರೇಟರಿ ಎಕ್ಸಾಮ್ಗೆ ಬರ್ತೈತಿ, ಅದೇ ರೀತಿಯಾಗಿ 2 ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಈಗ 1ನೇ ಕ್ವಶನ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದ ಗುಣಲಕ್ಷಣಗಳು. 2ನೇ ಕ್ವಶನ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದ ಆಯಾಮಗಳನ್ನು ಕೇಳ್ತಾರೋ. ಆದ ನಂತರ ವ್ಯವಹಾರ ಪರಿಸರ ಪ್ರಾಮುಖ್ಯತೆಗಳನ್ನು ಕೇಳ್ತಾರೋ. ಆದ ನಂತರ ವ್ಯವಹಾರ ಮತ್ತು ಕೈಗಾರಿಕಾ ಸರ್ಕಾರ ನೀತಿಯ ಬದಲಾಗುವ ಪರಿಣಾಮಗಳನ್ನು ಕೇಳ್ತಾರೋ. ಈಗ ಮೊದಲು ಯಾವ್ದು ನೋಡೋಣಪ್ಪ ಅಂದರೆ ವ್ಯವಹಾರ ಪರಿಸರದ ಗುಣಲಕ್ಷಣಗಳು ಯಾವ ಬರ್ತವಪ್ಪ ಅಂದ್ರೆ 4 ಪಾಯಿಂಟ್ ಬರ್ತವೆ. 4 ಪಾಯಿಂಟ್ ಬರ್ದ ಎಕ್ಸ್ಪ್ಲೇನ್ನ ಮಾಡಬೇಕು. ಅದ ನಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 4 ಅಂಕಗಳು ಸಿಗ್ತಾವೆ. ಇಲ್ಲ ಪಾಯಿಂಟ್ ಅಷ್ಟೇ ಬರೋದಂದರೆ 2 ಮಾರ್ಕ್ಸ್ ಸಿಗ್ತಾವೆ. ಈಗ ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಬಾಹ್ಯ ಶಕ್ತಿಗಳನ್ನು ಸಮಷ್ಟಿ ಮಾಡುವುದು ಅದೊಂದು ಗುಣಲಕ್ಷಣ ಆಗೈತಿ. ಮತ್ತು ಯಾವುದಪ್ಪ ಅಂದರೆ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಯಾವುದಪ್ಪ ಅಂದರೆ ಇದೊಂದು ಗುಣಲಕ್ಷಣವಾಗೈತಿ. ಮತ್ತು ಪರಸ್ಪರ ಸಂಬಂಧ ಕೂಡ ಯಾವುದಪ್ಪ ಅಂದ್ರೆ ವ್ಯವಹಾರ ಪರಿಸರದ ಒಂದು ಗುಣಲಕ್ಷಣ ಆಗೈತಿ. ಮತ್ತು 4ನೇ ಪಾಯಿಂಟ್ ಯಾವುದಪ್ಪ ಅಂದ್ರೆ ಚಲನಶೀಲ ಸ್ವರೂಪ ಯಾವುದಪ್ಪ ಅಂದ್ರೆ ವ್ಯವಹಾರ ಪರಿಸರದ ಗುಣಲಕ್ಷಣ ಆಗೈತಿ. ಇವು 4 ಪಾಯಿಂಟನ್ನು ಬರೆದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, 4 ಅಂಕ ಈಸಿಯಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪಡಿಬೋದು. ಈ 4 ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಕೇಳೋದಿಲ್ಲ. ಇದರ 4ರಲ್ಲಿ ಒಂದು ಖಂಡಿತವಾಗಿ ನೀವು ಕೇಳ್ತಾರೆ ಎಕ್ಸಾಮ್ನಲ್ಲಿ 100% ಅಂತ ಹೇಳ್ಬೋದು. ಅದ ನಂತರ ಪಾಯಿಂಟ್ ಬರೋದು ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು. ನೀವು ಪೀಠಿಕೆ ಮತ್ತು ಉಪಸಂಹಾರ ಬರೆದ್ರೆ ಭೀ ನಡೆಯುತ್ತೆ, ಬರಲಿಕ್ಕೆ ನಡೆಯುತ್ತೆ. ಯಾಕಪ್ಪ ಅಂದರೆ 8 ಮಾರ್ಕ್ಸ್ಗಂತೂ ಕಂಪಲ್ಸರಿ ಪೀಠಿಕೆ ಉಪಸಂಹಾರ ಬರೀಬೇಕು. ಆದರೆ 4 ಮಾರ್ಕ್ಸ್ಗೆ ಕಂಪಲ್ಸರಿ ಏನಿಲ್ಲ, ನೀವು ಪಾಯಿಂಟ್ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ಕೂಡ 4 ಮಾರ್ಕ್ಸನ್ನು ಕೊಡ್ತಾರೆ. ಅಕ್ಯುರೇಟ್ ಎಕ್ಸ್ಪ್ಲನೇಷನ್ ಮಾಡಿದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಅದ್ರಾಗೆ ನೀವು ಜನರಲ್ಲಾಗಿ ಬರೆದ್ರೆ ಅಂದರೆ 3 ಅಂಕವನ್ನು ಕೊಡ್ತಾರೆ. ಅದೇ ರೀತಿಯಾಗಿ 2ನೇ ಕ್ವಶನ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದ ಆಯಾಮಗಳು ಯಾವಪ್ಪ ಅಂದ್ರೆ ಆರ್ಥಿಕ ಪರಿಸರ ಒಂದು, ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ ಮತ್ತು ಕಾನೂನಾತ್ಮಕ ಪರಿಸರ. ಇವು ಟೋಟಲ್ ಆಗಿ 5 ಪಾಯಿಂಟ್ ಅನ್ನೋದಾವು. 4 ಬರೆದ್ರೂ ನಡೆಯುತ್ತೆ, ಬಟ್ 5 ಒಂದು ಎಕ್ಸ್ಟ್ರಾ ಇರ್ಲಪ್ಪ ಅಂತ ನಾನು ಬರೆದಿದ್ದೇನೆ. ಆರ್ಥಿಕವಾಗಿ ಹೆಂಗೆ ಪರಿಸರ ಹೊಂದಕ್ಕೆ ಆಯಾಮ ಆಗೈತಿ, ಮತ್ತು ಸಾಮಾಜಿಕವಾಗಿ ಹೆಂಗೆ ಪರಿಸರ ಆಯಾಮಗಳು ಅದಾಗೈತಿ, ಮತ್ತು ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ ಮತ್ತು ಕಾನೂನಾತ್ಮಕ ಪರಿಸರ. ಇವ 4 ಪಾಯಿಂಟ್ ಅಥವಾ 5 ಪಾಯಿಂಟನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, 4 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ನ ಕೇಳ್ತಾರೆ. ಇವು 2 ಕ್ವಶನ್ ಅದು. ಇನ್ನೂ 2 ಕ್ವಶನ್ ನೋಡಿದ್ರೆ 4 ಒಳಗೆ ಒಂದು ಖಂಡಿತವಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಅದ ನಂತರ ಈಗ 3ನೇ ಕ್ವಶನ್ ಯಾವುದಪ್ಪ ಅಂದರೆ ಒಂದು ಸ್ವಲ್ಪ ಇವ ಪಾಯಿಂಟ್ ದೊಡ್ಡದವು. ಈ ಥರ ಪಾಯಿಂಟ್ ಅಂತ ಭಯಪಟ್ಟು ಹಾಕಿ ನೀವು ಓನಾಗಿ ಜನರಲ್ಲಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡಿರಿ ಆರಾಮಾಗಿ ಪಾಯಿಂಟ್ ಅಷ್ಟೇ ನೀವು ಓದ್ಬೇಕು. ಈಗ ಬರೋದು ನೆಕ್ಸ್ಟ್ ಯಾವುದಪ್ಪ ಅಂದರೆ 3ನೇ ಕ್ವಶನ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ. ಯಾವ್ಯಾವ ಪ್ರಾಮುಖ್ಯತೆ ವ್ಯವಹಾರ ಪರಿಸರ ಒಂದೈತಪ್ಪ ಅಂದರೆ ಇವೇನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಡೆಯುತ್ತೆ. ಪಾಯಿಂಟ್ 4 ಮಾರ್ಕ್ಸ್ ಕೇಳಿ ಅಂದರೆ ಪಾಯಿಂಟ್ ಬರೆದ್ರೆ ನಡೆಯುತ್ತೆ. ವ್ಯವಹಾರ ಪರಿಸರವು ಸಂಸ್ಥೆಯ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಅಂದರೆ ಔಟ್ ಯಾರು ಮಾಡ್ತಾರೆ ಈ ಪಾಯಿಂಟನ್ನು ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಜಸ್ಟ್ ಪಾಸ 40-50% ಸುಮಾರಿದೆ ಅಂದರೆ ಹೆಂಗಪ್ಪ ಅಂದರೆ ಈ ಪಾಯಿಂಟ್ ಅಷ್ಟೇ ಬರೆದ್ರೆ ಕೂಡ 3ರಿಂದ 4 ಮಾರ್ಕ್ಸ್ ಕೊಡ್ತಾರೋ. 3 ಎಕ್ಸ್ಪ್ಲೇನ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ. ವ್ಯವಹಾರ ಪರಿಸರವು ಸಂಸ್ಥೆಯ ಅಪಾಯ ಮತ್ತು ಎಚ್ಚರಿಕೆಯನ್ನು ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಮತ್ತು 2ನೇ ಪಾಯಿಂಟ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರವು ಉಪಯುಕ್ತ ಸಂಪನ್ಮೂಲವನ್ನು ಹೊಂದಲು ಸಹಾಯ ಮಾಡುತ್ತದೆ. ಮತ್ತು 3ನೇ ಪಾಯಿಂಟ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರವು ಯೋಜಿಸುವಿಕೆ ಮತ್ತು ನೀತಿ ರೂಪಿಸುವುದಲ್ಲಿ ಸಹಾಯ ಮಾಡುತ್ತದೆ. 4ನೇ ಪಾಯಿಂಟ್ ಯಾವುದಪ್ಪ ಅಂದರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ. ಇಷ್ಟು ಪಾಯಿಂಟನ್ನು ಬರೆದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಖಂಡಿತವಾಗಿ 4 ಮಾರ್ಕ್ಸು ಕೊಡ್ತಾರೆ. ಆದ ನಂತರ ಬರೋದು 5ನೇದು ಯಾವುದಪ್ಪ ಅಂದರೆ ವ್ಯವಹಾರ ಮತ್ತು
ವ್ಯವಹಾರ ಮತ್ತು ಕೈಗಾರಿಕಾ ಸರ್ಕಾರ ನೀತಿಯ ಬದಲಾಗುವ ಪರಿಣಾಮಗಳು. ವ್ಯವಹಾರ ಮತ್ತು ಕೈಗಾರಿಕೆ ನೀತಿ ಒಳಗೆ ಏನೇನು ಬದಲಾವಣೆ ಆಗ್ತಾವ ಅಂತ ಪರಿಣಾಮಗಳನ್ನ ಕೇಳಿದಾರೆ. ಅದ್ರಾಗ 4 ಪಾಯಿಂಟ್ ಬರೆದ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಎಷ್ಟು ಮಾರ್ಕ್ಸ್ಪ ಅಂದರೆ 4 ಮಾರ್ಕ್ಸ್ ಕೊಡ್ತಾರೆ. 4 ಒಳಗೆ ಒಂದು ಕೇಳ್ತಾರೆ. ಹೆಚ್ಚುತ್ತಿರುವ ಪೈಪೋಟಿ, ಹೆಚ್ಚಿಗೆ ಬೇಡಿಕೆ ಮತ್ತು ಪೈಪೋಟಿ ಆಗೋದ್ರಿಂದ ಏನಾಗತ್ತಪ್ಪ ಅಂದರೆ ವ್ಯವಹಾರ ಮತ್ತು ಕೈಗಾರಿಕೆ ಒಳಗೆ ಬದಲಾವಣೆ ಕಂಡು ಬರ್ತೈತಿ. ಆದ ನಂತರ ಹೆಚ್ಚು ಬೇಡಿಕೆ ನೀಡುವ ಗ್ರಾಹಕರು, ಬೇಡಿಕೆ ನೀಡುವ ಹೆಚ್ಚು ಗ್ರಾಹಕರಿಂದ ಕೂಡ ವ್ಯವಹಾರ ಮತ್ತು ಕೈಗಾರಿಕೆ ಸರ್ಕಾರ ನೀತಿಯಲ್ಲಿ ಬದಲಾಗುವ ಒಂದು ಪರಿಣಾಮ ಆಗೈತಿ. ಮತ್ತು ಬದಲಾಗುತ್ತಿರುವ ತಾಂತ್ರಿಕ ಪರಿಸರ, ಅತಿಯಾಗಿ ಹೆಚ್ಚು ಬದಲಾಗುತ್ತಿರುವ ತಾಂತ್ರಿಕ ಪರಿಸರದಿಂದ ಕೂಡ ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ ಪರಿಣಾಮ ಬೀರ್ತೈತಿ. ಅದರಾಗ ಬದಲಾವಣೆ ಅವಶ್ಯಕತೆ, ಅಪ್ಡೇಟ್ ಜನ್ರೇಷನ್ ಟು ಜನ್ರೇಷನ್ ಏನಾಗಬೇಕಪ್ಪ ಅಂದರೆ ಅಪ್ಡೇಟ್ ಆಗ್ತಾ ಹೋಗಬೇಕು. ಅದು ಕೂಡ ಒಂದು ಪರಿಣಾಮ ಬೀರತೈತಿ. ಅಪ್ಡೇಟ್ ಆಗ್ಲಿಕ್ಕಂದ್ರೆ ಪರಿಣಾಮ ಅದರಿಂದ ಕೂಡ ಬೀಳ್ತೈತಿ ಅಂತ ಹೇಳ್ಕೊತಾ ಈಗ 4 ಕ್ವಶನ್ ಅದು. ಈಗ ಫಸ್ಟ್ ಯಾವಪ್ಪ ಅಂದ್ರೆ ವ್ಯವಹಾರ ಪರಿಸರದ ಗುಣಲಕ್ಷಣಗಳು ಆಯಿತು. ನೆಕ್ಸ್ಟ್ ಯಾವಪ್ಪ ಅಂದ್ರೆ ವ್ಯವಹಾರ ಪರಿಸರ ಆಯಾಮಗಳು ಆಯಿತು. 3ನೇ ಕ್ವಶನ್ ಯಾವಪ್ಪ ಅಂದ್ರೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳು ಅದು. 4ನೇ ಕ್ವಶನ್ ಯಾವಪ್ಪ ಅಂದ್ರೆ ವ್ಯವಹಾರ ಮತ್ತು ಕೈಗಾರಿಕೆ ಸರ್ಕಾರಿ ನೀತಿಯಲ್ಲಿ ಬದಲಾಗುವ ಪರಿಣಾಮಗಳು. ಇವು 4 ಕ್ವಶನ. ಇವು ಯಾವಪ್ಪ ಅಂದ್ರೆ ಯಾವ ಚಾಪ್ಟರ್ ಅಂದ್ರೆ ಚಾಪ್ಟರ್ ನಂಬರ್ 3 ವ್ಯವಹಾರ ಪರಿಸರದಾಗ. ಇವ 4 ಕ್ವಶನ್ ಒಳಗೆ ಎನ್ಯುವಲ್ ಎಕ್ಸಾಮ್ಗೆ ಒಂದು ಫಿಕ್ಸ್ 100% ಕೇಳ್ತಾರೆ. 4 ಪಾಯಿಂಟನ್ನು ಅಷ್ಟೇ ಬರೆದ್ರೆ ಕೂಡ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಪಾಯಿಂಟ್ ಬರೆದು ಎಕ್ಸ್ಪ್ಲೇನ್ ಮಾಡ್ರಿ ಅಂದರೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. 8 ಮಾರ್ಕ್ಸ್ ಇತ್ತಂದರೆ ಪೀಠಿಗೆ ಮತ್ತು ಉಪಸಂಹಾರ ಬರಬೇಕು. ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಪಾಯಿಂಟ್ ಬರೆದು ಎಕ್ಸ್ಪ್ಲೇನ್ ಕೂಡ ಮಾಡಿರಿ ನಡೀತೈತಿ. ಮತ್ತು ಏನಾದರೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನಮ್ಮ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.